ಹಾಯ್ ಹಲೋ ಫ್ರೆಂಡ್ಸ್, ಎಂಪಿ ಕುಕಿಂಗ್ ಲಾಗ್ಸ್ಗೆ ಸ್ವಾಗತ. ಬೆಳಗಿನ ನಾಷ್ಟ ಆಗಿರ್ಬೋದು ಇಲ್ಲ ತಿಂಡಿಗಿರ್ಬೋದು, ಈ ರೀತಿ ಒಂದ್ಸಲ ಡಿಫ್ರೆಂಟ್ ಆಗಿರೋಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ, ಹಾಗೆ ಡಿಫ್ರೆಂಟ್ ಕೂಡ ಆಗಿರುತ್ತೆ. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಬೇಸನ್ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು. ಇವಾಗ ಇದಕ್ಕೆ 1/4 ಕಪ್ಪು ಬಾಂಬೆ ರವೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಇಲ್ಲ ರಾಗಿ ಹಿಟ್ಟಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬೇಗನೆ ಮಾಡ್ಕೊತೀನಿ ಅಂದರೆ ಏನನ್ನು ಕೂಡ ಸೇರಿಸ್ಕೋಬಹುದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. 2 ಸ್ಪೂನ್ ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಹುಳಿ ಮೊಸರು ಸೇರಿಸ್ಕೊಂಡಿಲ್ಲ, ಸಿಹಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನ ಸೇರಿಸ್ಕೊಂಡು ಈ ರೀತಿ ಬೀಟ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಿರಬಾರ್ದು, ಆ ರೀತಿ ನಾನು ಬೀಟ್ ಮಾಡ್ಕೋತಾ ಇದ್ದೀನಿ. ಇದು ಬೇಗನೆ ಆಗುವಂತಹ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಎಲ್ಲ ನಾನು ಒಂದ್ಸಲ ಬೀಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ತರಕಾರಿನೂ ಕೂಡ ಹಾಕೋತಾ ಇದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಇಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಕಾರ್ನು ಇಲ್ಲ ಬಟಾಣಿ, ಬೇರೆ ಯಾವುದೇ ತರಕಾರಿನೂ ಕೂಡ ಸೇರಿಸ್ಕೋಬಹುದು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ನೀವು ಬೇಕಿದ್ರೆ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ಈ ರೀತಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಇಡ್ಲಿ ಹಿಟ್ಟಿಗೆ ಮಾಡ್ಕೋತೀವಲ್ವಾ, ಆ ರೀತಿ ನಾವು ಇದನ್ನ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಈ ರೀತಿ ಎಲ್ಲನೂ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬೀಟ್ ಮಾಡ್ಕೋತಾ ಇದ್ದೀನಿ. ಈ ಹದಕ್ಕೆ ಬರಬೇಕು, ಆ ರೀತಿ ನಾನು ಬೀಟ್ ಮಾಡ್ಕೋತಾ ಇದ್ದೀನಿ. ನಿಮಗೇನಿದ್ರು ಟೈಮ್ ಇದ್ದರೆ ಇದನ್ನು ಒಂದು 3 ಅವರ್ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಿ. ನಾನು ಕೂಡ ಒಂದು 3 ಅವರ್ ನೆನೆಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದನ್ನು ಮುಚ್ಚಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ನಿಮಗೇನಿದ್ರು ಇಷ್ಟೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ಇದಕ್ಕೆ ಏನೋ ಇಲ್ಲ ಅಡುಗೆ ಸೋಡಾನ ಹಾಕ್ಕೊಂಡು ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ನಾನು ಕೂಡ ಇದನ್ನು ಒಂದು 3 ಅವರ್ ಎತ್ತಿಟ್ಟಿದ್ದೆ. ಇವಾಗ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಇಡ್ಲಿ ಹಿಟ್ಟಿನದಾಗ ಬರ್ಬೋದು. ನೀವು ಬೇಕಾದ್ರೆ ದೋಸೆನೂ ಮಾಡ್ಕೋಬಹುದು ಇಲ್ಲ ಇಡ್ಲಿನೂ ಕೂಡ ಮಾಡ್ಕೋಬಹುದು. ಇದು ನಮಗೆ ಟೈಮ್ ಇಲ್ಲ ಅಂದಾಗ ಬೇಗನೆ ಮಾಡ್ಕೋಬಹುದು. ಇವಾಗ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಇದನ್ನ ಮಾಡ್ಕೊಳ್ಳೋಕ್ಕೆ ನಾನ್ ಸ್ಟಿಕ್ ತವನೇ ಬಳಸಬೇಕು, ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು 1.5 ಸೌಟಷ್ಟು ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ ಮತ್ತು ನಮಗೂ ಕೂಡ ಟೈಮ್ ಇಲ್ಲ ಅಂದಾಗ ಈ ರೀತಿನ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ತುಂಬಾ ಕ್ವಿಕ್ಕಾಗುತ್ತೆ, ಹಾಗೆ ತಿನ್ನೋಕೆ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಮುಚ್ಚಳನ ಮುಚ್ತಾ ಇದ್ದೀನಿ. ಮುಚ್ಚಳನ್ನು ಕೂಡ ತೆಗೆದಿದ್ದೀನಿ. ಇವಾಗ ಇದನ್ನು ನಾನು ತಿರುಗಿಸಿ ಹಾಕೋತಾ ಇದ್ದೀನಿ. ಈ ರೀತಿ ತಿರುಗಿಸಿ ಹಾಕೋದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಇವಾಗ ಇದನ್ನು 2 ಕಡೆಯಿಂದ ಕೂಡ ತಿರುಗಿಸಿ ಬೇಯಿಸ್ಕೋಬೇಕು ಚೆನ್ನಾಗಿ. ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ, ಹಾಗೆ ತಿನ್ನೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟಿಂದ ಹಿಡಿದು ಮಕ್ಕಳು ಲಂಚ್ ಬಾಕ್ಸ್ವರೆಗೂ ತುಂಬಾ ಸೂಪರ್ ಆಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಥ್ಯಾಂಕ್ ಯು.